ಕೇವಲ ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕಿ ದೇವತೆಗಳಿಗೆ ಸಂತೋಷಪಡಿಸ್ತೇವೆ ಅಂದರೆ ಸಾಲದು. ಮನೆಗೆ ಬಂದಂತಹ ಅತಿಥಿಗಳಿಗೆ, ಅಭ್ಯಾಗತರಿಗೆ ಗೊತ್ತು ಗುರಿ ಇಲ್ಲದಂತೆ ದಿನ ವಾರಗಳನ್ನು ಸೂಚಿಸಿದಂತೆ ಸಹಜವಾಗಿ ಕಾರ್ಯದ ಭರದಿಂದ ಬಂದವರು ಅತಿಥಿಗಳು, ಹೇಳಿ ಕೇಳಿ ಕರೆಸಿಕೊಂಡು ಆಮಂತ್ರಿತರಾಗಿ ಬಂದವರು ಅಭ್ಯಾಗತರು. ಅತಿಥಿಗಳೇ ಇರಬಹುದು, ಅಭ್ಯಾಗತರೇ ಇರಬಹುದು. ವೈಶ್ವಾನರ ಪ್ರವಿಶತ್ಯತಿಥಿರ್ಬ್ರಾಹ್ಮಣೋ ಗೃಹಾನ್. ಮನೆಗೆ ಅತಿಥಿಗಳು ಬರ್ತಾರೆ ಅಂದರೆ ಅತಿಥಿಗಳ ರೂಪದಲ್ಲಿ ಸಾಕ್ಷಾತ್ ಅಗ್ನಿ ಬರ್ತಾ ಇದ್ದಾನೆ ಅಂತ ಅರ್ಥ. ಅಗ್ನಿ ಮೊದಲಾದ ದೇವತೆಗಳು ಅವನಲ್ಲಿ ಸನ್ನಿಹಿತರಾಗಿರ್ತಾರೆ. ಆ ಬಂದ ಅತಿಥಿಗಳು, ಅಭ್ಯಾಗತರು ಸಂತುಷ್ಟರಾಗಿ ಹೊಟ್ಟೆ ತುಂಬ ಊಟ ಮಾಡಿ ವಿಶ್ರಾಂತಿ ಪಡೆದು ಅವರಿಗೆ ಅಪೇಕ್ಷಿತವಾದ ಕಾರ್ಯಗಳನ್ನು ಪೂರೈಸಿಕೊಂಡು ಮನಸ್ಸು ತುಂಬಿ ಆಶೀರ್ವಾದ ಮಾಡಿ ಮನೆಯಿಂದ ಹೊರಗೆ ಹೊರಟರೆ ಇವನಿಗೆ ಪರಮಮಂಗಲ. ಅದೇ ಅನ್ನ ಸಿಗಲಿಲ್ಲ, ಆಹಾರ ಸಿಕ್ಕಿಲ್ಲ, ಇರುವುದಕ್ಕೆ ಸ್ಥಳ ಸಿಕ್ಕಿಲ್ಲ, ಇನ್ನಿನ ಇತರ ಅನುಕೂಲತೆಗಳಾಗಲಿಲ್ಲ ಅಂತ ಅಸಮಾಧಾನ ಮಾಡಿಕೊಂಡು ಅವರೇನಾದರೂ ನೊಂದುಕೊಂಡು ಹೋದರೆ ಆ ಶಾಪ ಇವನ ನಾನಾ ವಿಧವಾದ ಸೌಭಾಗ್ಯವನ್ನೆಲ್ಲ ಹಾಳು ಮಾಡುತ್ತಂತೆ. ಏತದ್